ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿಂದ ಆಗಿಲ್ಲ ಹೇಳಿ ಇವಾಗಿಂದ. ಹೌದಾ ಇವಾಗ ಹೇಳ ಆಗಿಲ್ಲ ಅಂತ. ಚುಕ್ಕಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಹೇಳ್ಬಿಟ್ಟು ಓಕೆ ಬನ್ನಿ ತೋರ್ಸೋಣ. 1 2 3 ರೆಡಿಯಾಗಿ ಅಕ್ಕ ಮನೆಗೆ ಬಂದಿದ್ದೀನಿ. ರೆಡಿ ಆಗ್ತಾ ಫಸ್ಟ್ ಟೈಮ್ ನೀವು ನೋಡ್ಬೋದು. ನಾನು ಈ ಪಾರ್ಟ್ ನೋಡಿ. ಹ್ಯಾಪಿ ಬರ್ತ್ಡೇ. ವಾಚ್ ಇಟ್ಕೋ. ವಾಚ್ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಶುಕಿ ಬರ್ಡೇ ಬ್ಲಾಗ್ ಆಗಿರುತ್ತೆ. ಹೋಪ್ಸೋ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಸುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋನ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವಿಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ. ಸೊ ದಟ್ ನೀವು ಈ ವಿಡಿಯೋನ ಫಸ್ಟ್ ನೋಡ್ಬೋದು. ಓಕೆ ಬನ್ನಿ, ಇವಾಗ ಡೆಕೋರ್ ಎಲ್ಲ ರೆಡಿ ಆಗಿದೆ. ಇನ್ನೇನು ಈವ್ನಿಂಗು ಅರೌಂಡ್ 7 o'clock ಹಂಗೆ ನಾವು ಪಾರ್ಟಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸೆಟಪ್ ಎಲ್ಲ ಇವಾಗಲೇ ತೋರಿಸ್ಬಿಡ್ತೀನಿ, ಆಮೇಲೆಲ್ಲ ಗಜಿ ಬಿಜಿ ಆಗ್ಬಿಡುತ್ತಲ್ಲ. ಹಾಗಾಗಿ ಶುಕಿ ಎಲ್ಲಿ ಅಂತಂದರೆ ಶುಕಿ ಅವ್ರ ಅಜ್ಜಿ ಜೊತೆಲಿ ಹೋಗಿದ್ದಾಳೆ. ಮತ್ತೆ ನಾನು ತೋರಿಸ್ತೀನಿ, ಅವಾಗ ಎಲ್ಲರೂ ವಿಶ್ ಮಾಡಿ ಓಕೆನಾ. ನಮ್ಮ ಶುಕಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ಬಿಟ್ಟು ಓಕೆ ಬನ್ನಿ ತೋರಿಸೋಣ. 1 2 3 ಓಕೆ. ಒಂದ್ಸತಿ ಪಾರ್ಟಿ ಸ್ಟಾರ್ಟ್ ಆಗಿದ್ದಾದ್ಮೇಲೆ ಮತ್ತೆ ನಿಮ್ಮ ಜೊತೆ ಎಲ್ಲ ವಿಡಿಯೋನು ಶೇರ್ ಮಾಡ್ಕೊತೀನಿ. ಓಕೆ ಬಾಯ್. ಅಷ್ಟೇ ಬಾ. ಇದು ಮಾತೆಲ್ಲ ಹಾಕೋದು ಇಲ್ಲೇ ಹಾಕ್ಬಿಡೋಣ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು. ಏನಕ್ಕೆ ಈ ಪ್ರಾಡಕ್ಟ್ ಅಂತಂದರೆ, ಇನ್ನೇನು ಮೆನ್ಸ್ ಡೇ ಹತ್ರ ಬರ್ತಿರೋದ್ರಿಂದ ಯಾರಿಗಾದರೂ ಅವ್ರ ತಂದೆಗಾಗಲಿ ಅಥವಾ ಹಸ್ಬೆಂಡ್ಗಾಗಲಿ ಅಥವಾ ಬಾಯ್ ಫ್ರೆಂಡ್ಗಾಗಲಿ ಯಾರಿಗಾದರೂ ಆಗಿರಲಿ, ನೀವೇನಾದರೂ ಗಿಫ್ಟ್ ಮಾಡಬೇಕು ಅಥವಾ ನಿಮ್ಮ ಮಮ್ಮಿಗಾಗಿರಲಿ ಅಥವಾ ನಿಮ್ಮ ತಂಗಿ ಅಕ್ಕ ಯಾರಾದರೂ ಆಗಿರಲಿ, ನೀವು ಗಿಫ್ಟ್ ಮಾಡಬೇಕು ಅಂತಿದ್ರೆ ಈ ಥರ ವಾಲೆಟ್ಸ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಂಥರ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಯಾವಾಗಲೂ ಅವ್ರ ಜೊತೆ ಇಟ್ಕೊಂಡಿರ್ತಾರೆ ವಾಲೆಟ್ಸ್ನ, ಎಸ್ಪೆಷಲಿ ಮೆನ್ಸ್ ಅಂತ ಹೇಳ್ಬೋದು. ಹಾಗಾಗಿ ಇದು ಒಂದು ಸಣ್ಣ ಪುಟಾಣಿ ವಿಡಿಯೋ. ನಾನಿವತ್ತು ಹೇಮಂತ್ ಅವ್ರಿಗೆ ಈ ಕ್ಯೂಟ್ ವಾಲೆಟ್ನ ಅವ್ರಿಗೆ ಅಂತ ಗಿಫ್ಟ್ ಮಾಡ್ತಾ ಇದ್ದೀನಿ. ಈ ದೊಡ್ಡ ಪರ್ಸ್ ಬಂದು ನನಗೆ ಆ್ಯಂಡ್ ಸ್ಮಾಲ್ ಒನ್ ಬಂದು ಅವ್ರಿಗೆ ಟ್ವಿನ್ನಿಂಗ್ ಥರನೂ ಇರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅವರು ಪರ್ಸ್ನೇ ಯೂಸ್ ಮಾಡಲ್ಲ, ನನ್ನಿಂದ ಆದರೂ ಒಂದು ಪರ್ಸ್ನ ಅವರು ಫಸ್ಟಾಗಿ ಯೂಸ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಇಬ್ಬರು ಟ್ವಿನ್ನಿಂಗ್ ಆಗಿ ನಾನು ಶಾಪ್ ಮಾಡಿದ್ದೀನಿ. ಸ್ಪೆಷಲಿ ಮೆನ್ಸ್ ಡೇಗೆ ಅವರು ತುಂಬಾ ಡೆಡಿಕೇಟೆಡ್ ಆಗಿ ನನಗೆ ಸಪೋರ್ಟಿವ್ ಆಗಿರ್ತಾರಲ್ಲ, ಹಾಗಾಗಿ ಒಂದು ಸ್ಮಾಲ್ ಗಿಫ್ಟ್ ಮಾಡೋಣ ಅನ್ನಿಸ್ತು. ಅದಕ್ಕೆ ಈ ಪರ್ಸು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟೇ, ಜಿಪ್ಪು ಅಷ್ಟೇ. ನಮ್ಮ ವುಮೆನ್ ವಾಲೆಟಲ್ಲಿ ತುಂಬ ಚೆನ್ನಾಗಿದೆ. ಯಾರಾದರೂ ತೊಗೊಳ್ಳೋದಾದರೆ ಖಂಡಿತವಾಗ್ಲೂ ತೊಗೋಬೋದು. ನೀವು ತೊಗೋಬೇಕಾದ್ರೆ ನಿಮ್ಗೆ ಏನಾದರೂ ಡಿಸ್ಕೌಂಟ್ಸ್ ಬೇಕು ಅಂತಂದರೆ ನನ್ನ ಕೂಪನ್ ಕೋಡಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ. YTGANHEM15 ಅಂತ ನೀವೇನಾದರೂ ಟೈಪ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟಾಗಿ 15% ಡಿಸ್ಕೌಂಟ್ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿನೂ ಸಹ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಇಲ್ಲೂ ಸಹ ಡಿಸ್ಪ್ಲೇ ಮಾಡ್ತಿರ್ತೀನಿ. ನಿಮಗೆ ಯಾರಿಗಾದರೂ ತೊಗೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ಕೂಪನ್ ಕೋಡ್ನ ಮಿಸ್ ಮಾಡ್ಕೋಬೇಡಿ. ಯೂಸ್ ಮಾಡಿಕೊಂಡು 15% ಡಿಸ್ಕೌಂಟ್ನ ಪಡ್ಕೊಂಡು ಎಂಜಾಯ್ ಮಾಡಿ. ರೆಡಿಯಾಗಿ ಅಕ್ಕ ಮನೆಗೆ ಬಂದಿದ್ದೀನಿ. ರೆಡಿ ಆಗ್ತಾ ಮೇಕಪ್ ಪ್ರೊಸೆಸಲ್ಲಿದೆ ಆ್ಯಂಡ್ ಫೈನಲಿಗೆ ತೋರಿಸ್ತೇನೆ. ನನ್ನ ಔಟ್ಫಿಟ್ಟು ಅಷ್ಟೇ ಲಾಸ್ಟಲ್ಲಿ ತೋರಿಸ್ತೀನಿ. ನನ್ನ ಮೇಕಪ್ ಹೇಗಿದೆ ಅಂತ ಮೇಕಪ್ ಮಾಡ್ಕೊಂಡಿಲ್ಲ, ಇವರು ಜಾಸ್ತಿ ಮಾಡ್ಕೊಳ್ತೀನಿ. ಇಲ್ಲ ಅವಳು ಫೌಂಡೇಶನ್ ಹಾಕ್ಕೊಂಡೋಳೆ, ಬಟ್ ಆದರೆ ಗೊತ್ತಾಗ್ತಿಲ್ಲ ಅಷ್ಟೇ. ನಾನು ಆ ಥರ ಮ್ಯಾನೇಜ್ ಮಾಡಬೇಕಂತೆ ಅವಳು ರಶ್ಮಿ ದೀಪ್ತಿ. ಶುಕಿ ಲಡ್ಡು ನಿದ್ದೆ ಓದವಳಿಗೆ ಬರ್ಡೇ ಇಟ್ಕೊಂಡು ಫಸ್ಟ್ ಟೈಮ್ ನಿನ್ನ ಹೇಳ್ತಾ ಇರೋದು ವ್ಲಾಗ್ ಅಂದಿದ್ದು ಓಡೋತಾ ಇದ್ಲು. ಆ್ಯಂಡ್ ಶುಕಿ ಫ್ರಾಕ್
ಮ್ಯಾಚಿಂಗ್ ಇರೋದು ನಿನ್ನ ಫೋನ್ ಕೇಸ್ ಹಿಂಗೊಂದು ಸೆಲ್ಫಿ ಹಿಡ್ಕೊಂಬಿಡು. ಆ್ಯಕ್ಚುಲಿ ಪೆನ್ಸಿಲ್ ಚೆನ್ನಾಗಿದೆ, ಬಟ್ ಅದು ಅಟ್ಲೀಸ್ಟ್ ಟ್ವಿಸ್ಟಿಂಗ್ ಥರ ಆದರೂ ಕೊಡಬೇಕಾಗಿತ್ತು. ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ ಯಾವುದು ಅಂತ ತುಂಬ ಜನ ಕೇಳ್ತಿರ್ತಾರೆ. ಇದು ಶೇಡ್ಸ್ನ ನಾನಲ್ಲಿ ತೋರಿಸ್ತೀನಿ, ಆ್ಯಂಡ್ ಆಲ್ಸೋ ನೋಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಆದರೆ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಈ ಲಿಪ್ಸ್ಟಿಕ್ಕು. ನನ್ನ ಮುಖ ಮೇಲೆ ಬೇರೆ ಥರ ಕಾಣಿಸ್ತಾ ಇತ್ತು ನೋಡು ಶೇಡು ತಾನೇ. ನಿನ್ನ ಮುಖ ಮೇಲೆ ರೆಡ್ಡಾಗಿ ಕಾಣಿಸ್ತಾ ಇತ್ತು, ನನ್ನ ಪಿಂಕಾಗಿ ಕಾಣಿಸ್ತಾ ಇತ್ತು. ನಿನ್ನ ಲಿಪ್ ಶೇಡ್ ಬೇರೆ ಥರ ಅಲ್ಲ. ಐಬ್ರೋನೇ ಫಿಲ್ ಮಾಡಿಲ್ಲ. ಮಾಡ್ತೀನಿ, ಅದು ಮಾಡಿಲ್ಲ ಅಂದರೆ ಅದೇ ಅನ್ಕೊತಾ ಇದ್ದೆ, ಏನೋ ಮಿಸ್ಸಿಂಗ್ ಅಂತ. ರೆಡಿಯಾಗಿರೋ ಕಳೆನೇ ಬರಲ್ಲ ನನ್ನ ಮಕ್ಕಳು. ಅಲ್ಲೇನೋ ಒಂಥರ ಮೌಂಟನ್ಸ್ ಥರ ಐತೆ ಅದಕ್ಕೆ. ನಾನು ಮೇಕಪ್ ಮಾಡೋದ್ರಲ್ಲಿ ನಾನು ಹಾಕೋದ್ರಲ್ಲಿ ನನಗೆ ಫೇವ್ರೆಟ್ ಪಾರ್ಟ್ ಯಾವುದು ಅಂತಂದರೆ ಈ ಪೆನ್ಸಿಲ್ ಐಬ್ರೋ ಫಿಲ್ಲಿಂಗ್ ಮಾಡೋದು. ಐಬ್ರೋ ಫಿಲ್ಲಿಂಗ್ ಮಾಡಿದ್ರೆ ನಮ್ಮ ಮುಖನೇ ಎಷ್ಟು ಚೇಂಜ್ ಆಗುತ್ತೆ ಅಂತ ನಾನು ಫಿಲ್ ಮಾಡಿದೆ ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ನೀವು ಮಾಡಬೇಕಾಗಿರೋದು ಎಷ್ಟೇ, ಜಸ್ಟ್ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ. ಒಂದು ಸೆಕೆಂಡ್, ನನಗೆ ಕಾಣಿಸ್ತಾ ಇಲ್ಲ ರಶ್ಮಿ. ನೀವು ನೋಡ್ಬೋದು, ನಾನು ಈ ಪಾರ್ಟ್ ನೋಡಿ. ಓಕೆ, ಈ ಪಾರ್ಟ್ ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ನಂಗೆ ಅದಕ್ಕೆ ಇದು ನನ್ನ ಫೇವ್ರೆಟ್ ಪಾರ್ಟ್. ನಮ್ಮ ಮುಖನೇ ಚೇಂಜ್ ಮಾಡಿಬಿಡುತ್ತೆ. ಜೋಜೋ ಬಂಗಾರಿ, ಜೋಜೋ ಲಾಲಿ, ನಮ್ಮ ಬರ್ಡೇ ಗರ್ಲೇ ರೆಡಿ ಆಗಿಲ್ಲ, ನಾವೆಲ್ಲ ರೆಡಿ ಆಗಿದ್ದೀವಿ. ಅವ್ರ ಮಮ್ಮಿ ನೋಡಿ ಅವ್ರ ಮಗುಗೆ ರೆಡಿ ಮಾಡ್ತೀವಿ. ನಮ್ಮ ಮಗು ಪಾಪ ನೋಡ್ತಾವಳೆ, ಏನು ಇವರೆಲ್ಲ ಹಿಂಗೆ ರೆಡಿ ಆಗೋರೆ ಅಂತ. ಏನಮ್ಮ ಕೈ ತುತ್ತು ಕೊಟ್ಟವಳಿ, ಐ ಲವ್ ಯು ಇಂಡಿಯಾ, ಲಾ 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 ಲಾ. ಗಿಫ್ಟ್ ಏನೋ ತಂದಿದ್ಯಾ ಶುಕಿಗೆ? ಶುಕಿಗೆ ಗಿಫ್ಟಾ? ಒಂದು ಬಟ್ಟೆ. ಸೀರಿಯಸ್ ಆಗಿ ಅಂಕಲ್ ಬಂದ, ಶುಕಿ ಅವ್ರ ಅಂಕಲು. ಇವನು ದೊಡ್ಡ ಅಂಕಲ್, ಇವನು ಚಿಕ್ಕ ಅಂಕಲ್.
ಹ್ಯಾಪಿ ಬರ್ತ್ಡೇ. ನಮಸ್ಕಾರ ನಮಸ್ಕಾರ ಸ್ಟ್ರೇಟ್ನಿಂಗ್ ಮಾಡ್ಕೊಂಡ್ಬಿಟ್ಟಿನಲ್ಲ. ನಮಸ್ಕಾರ ಮಾಡ್ತಾಳೆ. ಹ್ಯಾಪಿ ಬರ್ತ್ಡೇ ಸುಖಿ ಶಾರ್ವಾರಿ ನಿಮಗೆ. ಏನು ವಂದನೆ. ವಂದನೆ. ಶುಕಿಯಕ್ಕ ಶುಕಿಯಕ್ಕ ಹ್ಯಾಪಿ ಬರ್ತ್ಡೇ ನಮ್ಮಕ್ಕನ್ ಬರ್ತ್ಡೇ. ನಮ್ಮ ಸುಖಿ ಅಕ್ಕನ ಬರ್ತ್ಡೇ ನಿಮಗೆ ವಂದನೆ. ಗೊತ್ತಾ ಡೆಕೋರೇಷನ್ ಮಾಡೋರೆ ಇವ್ನು ನೋಡಿ ಫ್ರೆಂಡ್ಸ್ ಟೈ ಎಲ್ಲ. ಟೈ ಆಯ್ತಾ ಕರೆಕ್ಟ್ ಆಗಿದ್ದಕ್ಕ ಯಾಕೆ ಮಕ್ಕ ತುಂಬ ಇಷ್ಟೊಂದು ಸ್ಟಿಕ್ಕರ್ ಹಂಚ್ಕೊಬೇಕಿದ್ಯಾ? ಅಮ್ಮ ಅಣ್ಣ ನೋಡು ಇಷ್ಟು ಸ್ಟಿಕ್ಕರ್ ಹಂಚ್ಕೊಂಬಂದವನೆ. ಅದ್ರಾಗ ಆಟಾಡ್ತಾಳೆ. ಅಕ್ಕವಳು ಏನೋ ಬಬುಲ್ಸ್ ಅಂತ ಅನ್ಕೊಂಡು ಏಯ್ ಶುಕಿ ಅಕ್ಕನ ತೋರಿಸ್ರ ಈ ಕಡೆ. ವಾವ್ ವಾವ್ ನಮ್ಮ ಅಣ್ಣ ಹೆಂಗಾಕಿತ್ತಮ್ಮ? ಇರೋ ಕಡೆ ನಾನು ರೆಡಿ ಆಗಿದ್ದ ನಂತರ ಆಮೇಲೆ ಶುಕಿಗೆ ರೆಡಿ ಮಾಡೋಣ. ಸಿಂಪಲಾಗಿ ಅವಳಿಗೇನು ಡ್ರೆಸ್ ಹಾಕಬೇಕಾಗುತ್ತೆ ಅಷ್ಟೇ ಅಲ್ವಾ, ಅದಕ್ಕೆ ಲಾಸ್ಟಲ್ಲಿ ರೆಡಿ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಅವಳು ನಾನು ರೆಡಿ ಆಗೋಕ್ಕೆ ಇಟ್ಟದ್ದು ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಚಿಲಾಪಿಲಿ ಮಾಡ್ತಾಯಿದ್ಲು. ಆ್ಯಂಡ್ ಇನ್ನೊಂದು ವಿಷಯ ಮಾತಾಡಬೇಕು, ನನಗೆ ಈ ಬ್ಲಾಗ್ನ ತುಂಬ ಖುಷಿಯಿಂದ ಅಪ್ಲೋಡ್ ಮಾಡಬೇಕು ಅಂತಿದ್ದೆ. ಇದರಲ್ಲೂ ಒಂದು ಸ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ಎಲ್ಲರಿಗೂ ಅಷ್ಟೇ, ನಿಮಗಾಗಲಿ ನನಗಾಗಲಿ ಎಲ್ಲರಿಗೂ ಅವರು ಸ್ವತಂತ್ರವಾಗಿ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಇಷ್ಟಪಟ್ಟು ಹಾಕ್ಕೋಬೋದು, ಇಷ್ಟಪಟ್ಟು ಮಾಡ್ಬೋದು ಅನ್ನೋದು ಎಲ್ಲರಿಗೂ ಗೊತ್ತೇ ಇರೋವಂಥ ವಿಷಯ. ಅದೊಂದು ನಾರ್ಮಲ್ ಆಗಿ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಬೋದು. ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಏನಪ್ಪ ಶುಕಿ ಡ್ರೆಸ್ಸು ರಿವೀಲ್ ಮಾಡ್ತಾ ಇರೋ ಥರ ಒಂದು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ ನನ್ನ ಡ್ರೆಸ್ಸು ಮತ್ತು ಶುಕಿ ಡ್ರೆಸ್ 2 ಡ್ರೆಸ್ಸು ತೋರಿಸಿದ್ದೀನಿ. ಅದರಲ್ಲಿ ಸ್ವಲ್ಪ ಕಮೆಂಟ್ಸ್ ಬಂದಿತ್ತು, ಶುಕಿ ಡ್ರೆಸ್ ಚೆನ್ನಾಗಿದೆ, ನಿಮ್ಮ ಡ್ರೆಸ್ ಚೆನ್ನಾಗಿಲ್ಲ. ಟೋಟಲಿ ನಿಮ್ಮ ಚಾಯ್ಸ್, ಅದು ಇಷ್ಟ ಆದರೆ ಓಕೆ, ಇಷ್ಟ ಆಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನಂಗೆ ಇಷ್ಟ ಆಯಿತು, ಓಕೆನಾ. ಯಾರೆಲ್ಲ ಚೆನ್ನಾಗಿದೆ ಅಂತ ಹೇಳಿದಿರೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಟ್ ಆದರೆ ಇಷ್ಟ ಆಗಿಲ್ಲ ಅಂತಂದರೆ, ನನಗೆ ಈ ಕಲರ್ ಏನಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂತಂದರೆ, ಸ್ಪೆಷಲಿ ನಾನು ಈ ಕಲರ್ನ ಅಷ್ಟು ಜನ ಹಾಕ್ಕೊಂಡಿರೋದನ್ನ ನಾನು ನೋಡಿಲ್ಲ. ಹಾಗಾಗಿ ನಾರ್ಮಲಿ ರೆಡ್ಡು, ವೈಟು, ಬ್ಲ್ಯಾಕು ಅಥವಾ ಪಿಂಕ್ ಆ್ಯಂಡ್ ಬ್ಲೂ ಇದೆಲ್ಲ ಕಾಮನ್ ಕಲರ್ಸ್ ಆಗಿರೋದ್ರಿಂದ ನಾನು ಈ ಥರ ಬಾಟಲ್ ಗ್ರೀನ್ನ ಚೂಸ್ ಮಾಡಿದೆ ಅಷ್ಟೇ. ಬಿಟ್ಟರೆ ಇದರಲ್ಲಿ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇತ್ತು, ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಬಾಟಲ್ ಗ್ರೀನ್ನ ಚೂಸ್ ಮಾಡಿದೆ. ನನಗೆ ಪರ್ಸ್ನಲ್ ಫೇವ್ರೇಟ್ ಆಗಿರೋದ್ರಿಂದ ನಾನು ಇದನ್ನು ಚೂಸ್ ಮಾಡಿದೆ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ನೆಕ್ಸ್ಟ್ ಬಂದು ಶುಕಿ ಡ್ರೆಸ್ ತುಂಬಾ ವಂಡರ್ಫುಲ್ಲಾಗಿ ಬಂದಿದೆ. ಆ್ಯಂಡ್ ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿಯೇ ಬಂದಿದೆ. ಬಟ್ ಆದರೆ ನನಗೆ ಯಾಕೋ ಒಂದು ಸ್ವಲ್ಪ ಹಾಗೆ ಹಿಂಗೇನೆ ಅನ್ನಿಸ್ತು. ಕಲರ್ ಎಲ್ಲ ಸೂಪರ್. ನನಗೆ ಆ ಫ್ರಿಲ್ ಇಡಬಾರ್ದಾಗಿತ್ತು, ಜಸ್ಟ್ ಪ್ಲೇನಾಗಿ ಹೊಲಿಬೇಕಿತ್ತು. ಅವ್ರು ಫ್ರಿಲ್ ಇಟ್ಬಿಟ್ಟಿದ್ದಾರೆ, ಅದು ಒಂದು ನನಗೆ ಇವತ್ತು ಇಷ್ಟ ಆಗದೆ ಅಂತ ವಿಷಯ. ನಮ್ಮ ಮಮ್ಮಿನೂ ಬಂದರು ನಾನು ಶುಕಿನ ರೆಡಿ ಮಾಡೋಷ್ಟರಲ್ಲಿ. ನಾನು ರೆಡಿಯಾಗಿ ಇದ್ದೆ. ನಾನು ಇಲ್ಲಿ ಶುಕಿಗೆ ಹೇರ್ ಆಕ್ಸೆಸರೀಸ್ ಬಳಸಿದ್ದೇನಲ್ಲ, ಆ ಕ್ರಾನ್ ಥರ, ಅದು ಎಲ್ಲಿ ತೊಗೊಂಡಿದ್ದು ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕ್ಲಾಸಿಕ್ ಬೋಸ್ ಎಂಬಂಥ ಪೇಜಿಂದ ನಾನು ಪಿಕಪ್ ಮಾಡಿದ್ದು ಎಲ್ಲ ಆಕ್ಸೆಸರೀಸು ಅಷ್ಟೇ. ನಿಮಗೆ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ನೀವು ಚೆಕ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ಕ್ಲಾಸಿಕ್ ಬೋಸ್ ಅಂತ ಒತ್ತಿದ್ರೆ ಸಾಕು ಬರುತ್ತೆ. ನಾನು ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ಅವ್ರ ನೇಮ್ನ. ನೀವು ಒಂದು ಸತಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ಅವ್ರಿಗೆ ಮೆಸೇಜ್ ಮಾಡಿ, ನಿಮಗೆ ಎಲ್ಲ ಕಡೆನೂ ಅವರು ಕಳಿಸ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಕಸ್ಟಮೈಸ್ಡ್ ಆಗಿ ನಮಗೆ ಹೆಂಗೆ ಬೇಕೋ ಆ ಥರ ಮಾಡಿಕೊಡ್ತಾರೆ. ನಾನು ಅಷ್ಟು ನಂಗೆ ಈ ಥರ ಕ್ರೌನ್ ಬೇಕು ಅನಿಸಿದಾಗ ಅವ್ರಿಗೆ ಹೇಳಿದ ತಕ್ಷಣ ಅವರು ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಫೋಟೋಸಲ್ಲಂತೂ ಸಕ್ಕತ್ತಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಯಾರಿಗಾದ್ರೂ ಬೇಕಂತಂದರೆ ಖಂಡಿತವಾಗ್ಲೂ ತೊಗೋಬೋದು. ಶುಕಿ ಅಂತೂ ತುಂಬಾ ಪ್ರಿಟಿಯಾಗಿ ಕಾಣಿಸ್ತಿದ್ಲು. ಆ್ಯಂಡ್ ನಮಗಂತೂ ಸಿಕ್ಕಾಪಟ್ಟೆನೇ ಖುಷಿ ಆಯಿತು. ಎಷ್ಟು ಬೇಗ 1 ವರ್ಷ ಆಗಿಬಿಡ್ತು ಅಂತಂದರೆ ಅದು ನಂಬೋಕ್ಕೆ ಆಗ್ತಾಯಿಲ್ಲ. ಇಷ್ಟು ದೊಡ್ಡ ಮಗು ಆಗಿಬಿಟ್ಲ, ಓಡಾಡ್ತಾ ಇದ್ದಾಳ, ಹಾಂ ಅಂತ ಮಾತಾಡೋಕ್ಕೂ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಅನಿಸ್ಬಿಡತ್ತೆ. ಒಂಥರ ಖುಷಿ. ಚಿಕ್ಕ ಮಗುವಿಂದ ನೋಡ್ಕೊಂಡು ಬಂದಿರ್ತೀವಿ ಆ್ಯಂಡ್ ಸಡನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟು ಬೇಗ 1 ವರ್ಷ ಅಂತ. ಈ ಬ್ಯೂಟಿಫುಲ್ ಸ್ಯಾಂಡಲ್ಸ್ನ ನಮ್ಮ ಮಮ್ಮಿ ತಂದು ಕೊಟ್ಟರು ನನಗೆ. ನಾನು ಎಲ್ಲೂ ಹೋಗೋಕ್ಕಾಗಲಿಲ್ಲ
ಆಗಲಿಲ್ಲ. ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡೋಣ ಅಂತಿದ್ದೆ, ಬಟ್ ಆದರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ತುಂಬಾ ಪ್ರೈಸಿ ಅನ್ನಿಸ್ತು. ಚಪ್ಪಲಿಗೆಲ್ಲ ಮಗು ಒಂದು ಸತಿ ಹಾಕೋತಾಳೆ, ಒಂದು ಸತಿ ಬಿಡ್ತಾಳೆ ಅಂತೇಳ್ಬಿಟ್ಟು ಅದಕ್ಕೆ ಅಷ್ಟೊಂದು ಪ್ರೈಸಿ ಬೇಕಾ ಅಂತೇಳ್ಬಿಟ್ಟು ನಮ್ಮ ಮಮ್ಮಿ ಎಲ್ಲಿ ಸ್ಯಾಂಡಲ್ ತಂದರು ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ಓಕೆ, ರೀಸನಬಲ್ ಪ್ರೈಸೇ. ಆ ಸ್ಯಾಂಡಲ್ಗೆ ಒಂದು 350 ಅರೌಂಡ್ 400 ಎಷ್ಟೋ ಕೊಟ್ರಂತೆ. ಚೆನ್ನಾಗಿದೆ, ನನಗೂ ಇಷ್ಟ. ನಾನು ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಟ್ವಿ. ನಾನು ಇದನ್ನು ಪಾರ್ಟ್ 1 ವೀಡಿಯೋ ಆಗಿ ಮಾಡ್ತಾಯಿದ್ದೀನಿ, ಬಿಕಾಸ್ ನಾವೆಲ್ಲ ರೆಡಿ ಆಗಿರೋದು ಅದು ಇದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಪಾರ್ಟಿ ವಿಡಿಯೋ ಬಂದು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಜನ ಕೇಳ್ತಿದ್ದಾರೆ ಬರ್ಡೇ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ನಾನು ಶೂಟ್ ಮಾಡ್ತೀನಿ, ಬಟ್ ಆದರೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಎಡಿಟ್ ಮಾಡಿದ್ರೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಯಾಕಂತಂದರೆ ಅದಕ್ಕೆ ತಮ್ನೇಲ್ ಮಾಡಬೇಕು, ಮತ್ತು ಟೈಟಲ್ ಕೊಡಬೇಕಾಗುತ್ತೆ, ವಿಡಿಯೋಸ್ ಎಡಿಟ್ ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ, ಮಗುನೂ ನೋಡ್ಕೋಬೇಕು, ವಾಯ್ಸ್ ಓವರ್ ಕೊಡಬೇಕು, ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ನನಗೆ ನೋಡಿ. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಲೇಟ್ ಆಗ್ತಿದೆ ಅಷ್ಟೇ. ಬಿಟ್ಟರೆ ನೋಡಿ, ಹುಡುಗರೆಲ್ಲ ಜಗಳ ಆಡಿಕೊಂಡು ನಂಗೆ ಬೆಲೂನ್ ಬೇಕು ಅಂತೇಳ್ಬಿಟ್ಟು ನೋಡಿ ಅವಳು ಹೆಂಗೆ ತಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ನೋಡಲೇ ಇಲ್ಲ. ನಾನು ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನೋಡ್ತಾ ಇದ್ದೀನಿ. ಸರಿ, ಹಾಗೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳಂದರೆ ಗುದ್ದಾಡ್ತವೆ, ಹೊಡೆದಾಡ್ತವೆ, ಈ ಥರ ಎಲ್ಲ ಮಾಡ್ಕೊಂಡಿರ್ತಾರೆ. ನಾನು ಸ್ಟಿಕ್ಕರ್ ಇಕ್ಕೋಣ ಸುಮ್ಮನೆ, ಯಾಕೆ ಕಾಜಲೆಲ್ಲ ಅಂತ ಹೇಳಿಬಿಟ್ಟು ಸ್ಟಿಕ್ಕರ್ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಇಟ್ವಿ. ಅವಳು ಬೀಳಿಸಿ ಸ್ಟಿಕ್ಕರ್ನ ಇಟ್ಟಳು. ಫೈನಲಿ ಒಂದು ಸ್ಟಿಕ್ಕರ್ ಫಿಕ್ಸ್ ಆಯಿತು. ಇಟ್ಟು ಶುಕಿನ ಮತ್ತು ಎಲ್ಲರೂ ಹೊರಟ್ವಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪಾರ್ಟಿ ಸ್ಟಾರ್ಟ್ ಆಗ್ತಿತ್ತು. ಪಾರ್ಟಿ ಸೆಲೆಬ್ರೇಷನ್ ವಿಡಿಯೋ ಅಂತೂ ಸಖತ್ತಾಗಿ ಬಂದಿರುತ್ತೆ. ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋನ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವೀಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ. ಸೊ ದಟ್ ನೀವು ವಿಡಿಯೋನ ಫಸ್ಟ್ ನೋಡ್ಬೋದು. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬಾ ಸಪೋರ್ಟಿವ್ ಆಗಿದ್ದೀರಾ. ನನಗಂತೂ ತುಂಬಾ ಖುಷಿ ಇದೆ. ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರೋಷ್ಟು ವ್ಯೂಸ್ ಬರ್ತಿದೆ. ಆ್ಯಂಡ್ ನನಗೆ ಸಿಕ್ಕಾಬಡೆ ಖುಷಿ ಆಗ್ತಿದೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.